ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಸಖತ್ತಾಗಿದೆಯಪ್ಪ ಟೀಸರ್ ಮಾತ್ರ ಸಖತ್ತಾಗಿದೆ ನೀವು ಬಂದ್ಬಿಡಿ. ನಿಜವಾಗ್ಲು ಬಮ್ಮ ಅದ್ವಿತಿ ಬನ್ನಮ್ಮ ಬನ್ನಿ ಪ್ಲೀಸ್ ಕಮ್. ಅದಕ್ಕೆ ಜಾಸ್ತಿ ಮಾತಾಡ್ದಿರೋರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ರೂಪೇಶ್ ಶೆಟ್ಟಿ ಅವರು. ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅನ್ ಆ್ಯಕ್ಟರ್, ಮೊದಲಿಗೆ ಬಿಟ್ ಬೈ ಬಿಟ್ ಬರ್ತೀನಿ. ಯು ಆರ್ ಅ ವೆರಿ ಹ್ಯಾಂಡ್ಸಮ್ ಬಾಯ್ ರೂಪೇಶ್. ನೀವು ತುಂಬ ಗುಡ್ ಲುಕಿಂಗ್ ಮನುಷ್ಯ, ನಿಮ್ಮಲ್ಲಿ ಬಹಳ ಒಳ್ಳೆ ಕಳ ಇದೆ. ನಾನು ನಿಮ್ಮನ್ನ ಬಿಗ್ ಬಾಸಿಂದ ನೋಡ್ತಾ ಇದ್ದೀನಿ. ಆವಾಗಲೂ ನಾನು ಮನೇಲೆಲ್ಲ ಮಾತಾಡ್ಬೇಕು, ನಾನು ಹೆಂಡತಿಗೆಲ್ಲ ಹೇಳೋವೆ, ನೋಡಿ ಆ ಹುಡುಗ ಬೆಳೀತಾರೆ, ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೆ. ಬಟ್ ಇವತ್ತು ಅದು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ನನಗೆ ಬಹಳ ಖುಷಿ ಆಗ್ತಾ ಇದೆ. ನಿಮಗೆ ನಿಮ್ಮ ಭಾಷೆ ಬಗ್ಗೆ, ಒಂದು ತುಳು ಭಾಷೆ ಬಗ್ಗೆ ಇರೋ ಗೌರವ, ತದನಂತರ ಕನ್ನಡದಲ್ಲೂ ನಾನು ಬೆಳಿಬೇಕು ಅನ್ನೋ ಒಂದು ಹಠ ಹಾಗೂ ಆಸೆ ಇದೆಯಲ್ಲ, ನನಗೆ ಬಹಳ ಇಷ್ಟವಾಯಿತು. ಆಮೇಲೆ ಇವತ್ತು ಬ್ಯಾರಿಯರ್ಸ್ ಇಲ್ಲ, ತುಳು ಕನ್ನಡ ಅಂತಲ್ಲ. ಒಳ್ಳೆ ಸಿನಿಮಾ ಅಂದರೆ ಇವತ್ತು ಮೊನ್ನೆ ಸೂ ಫ್ರಮ್ ಸೋ ಓಡ್ದಂಗೆ ಆಲ್ರೆಡಿ 50-100 crores ಟಚ್ ಆಗ್ತಾ ಇದೆ ಅದು. ಸೊ ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿಯಿಂದ ಹೊಸ ಟ್ಯಾಲೆಂಟ್ಸ್ ಬರ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಅದ್ವೈತಿ ನಿಮಗೂ ಒಳ್ಳೇದಾಗ್ಲಮ್ಮ. ಆ್ಯಂಡ್ ಒಂದೊಂದ್ಸತಿ ದೇವರು ಏನಾರು ಕೊಡಬೇಕು ಅಂದಾಗ ಕಿತ್ಕೊಂಡಿರ್ತಾನಂತೆ. ನಿಮಗಿದು ಸಿಗೋ ಟೈಮು ಸಿಗ್ತಾ ಇದೆ. ಜಸ್ಟ್ ಮೇ ಗಾಡ್ ಬ್ಲೆಸ್ ಯು ಫಾರ್ ದ್ಯಾಟ್. ಆ್ಯಂಡ್ ನಿಮಗೂ ಒಳ್ಳೇದಾಗಲಿ. ಯು ಆರ್ ಮ್ಯೂಸಿಕ್ ಡೈರೆಕ್ಟರ್, ತಿಂದಾಕ್ಬಿಟ್ಟಿದ್ರು ಮ್ಯೂಸಿಕ್ ಅಂತೂ ಸಾಕಾಗಿದೆ. ಭಾಳ ಖುಷಿ ಆಯಿತು. ರ್ಯಾಪರ್ಸ್ ನೀವು ಅಷ್ಟೇ ಕಣಪ್ಪ, ನೋಡಿ ಹಿಂಗೆ ನಿಂತ್ಕೊಂಡು ಮಾತಾಡಬೇಕು ಅಂತ ಇವ್ರು ಹೇಳೋದು. ಬಟ್ ನಾ ರ್ಯಾಪರ್ ಕ್ಯಾರೆಕ್ಟರ್ ಮಾಡಿದಾಗ ಗೊತ್ತಾಗುತ್ತೆ ನನಗೂ. ಬಟ್ ಅಲ್ಟಿಮೇಟ್ ತುಂಬ ಚೆನ್ನಾಗಿ ಹಾಡಿದ್ರಿ. ಜಸ್ಟ್ ಒನ್ ಡೌಟ್, ನಿಮ್ಮ ಸಾಂಗಲ್ಲಿ ಅದಕ್ಕಿಂತ ನಿಧಾನಕ್ಕೆ ಆಡೋಕ್ಕಾಗಲ್ವಾ? ಯಾಕೆ ನಾನು ಕೇಳ್ಬೇಕು ಅನ್ನಿಸ್ತು ಕಣಪ್ಪ ನಿಮ್ಮನ್ನ. ಅದು ಮಾಡಬಹುದಾ? ಓಕೆ. ಯಾಕೆ ನಮ್ಮಂಥವ್ರಿಗೆ ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕೆ ಈಸಿ ಆಗುತ್ತೆ. ಬಟ್ ಇಟ್ ವಾಸ್ ವೆರಿ ಕ್ಯಾಚಿ ಆ್ಯಂಡ್ ಇಟ್ ವಾಸ್ ಸಿಕ್ಕಾಪಟ್ಟೆ ಜೋಶ್ ಇತ್ತು. ಒಳ್ಳೇದಾಗಲಿ, ನಿಮ್ಮ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ನೀವೂ ಒಂದು 50-100 ಗಡಿ ಮುಟ್ಟಿ ಅಂತ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ವಿಶಸ್ ತಿಳಿಸ್ತಾ ಇದ್ದೀನಿ. ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸುನೀಲ್ ಅಣ್ಣ ಇರೋದಂತೂ ಈ ಪಿಕ್ಚರಲ್ಲಿ ನನಗೂ ಒಂದು ಬಹಳ ಖುಷಿ ಆಯಿತು. ಸಿಗಲಿ, ಸುನೀಲ್ ಅಣ್ಣ ಹತ್ರ ಮಾತಾಡ್ತೀನಿ, ಹೆಂಗೆ ಕರ್ಕೊಂಬರ್ಬೇಕಂತ ಮೇಲೆ ಮಾತಾಡೋಣ. ಬಟ್ ಎನಿವೇಸ್, ಲಾಟ್ಸ್ ಆಫ್ ಲವ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ನಮ್ಮ ಮಾಧ್ಯಮದವರು, ಪ್ರೆಸ್ನವರು, ಡಿಜಿಟಲ್ಲು, ಮೀಡಿಯಾ ಯಾರು ಇದ್ದೀರೋ, ಇನ್ನು ನಿಮ್ಮ ಶಕ್ತಿ ಕೌಂಟ್ ಆಗುತ್ತೆ. ಮೋಕ್ಷಿ, ಮನು, ಜಗ್ಗಿ ಆ್ಯಂಡ್ ಟೀಮ್ ಎಲ್ಲರೂ ನೋಡ್ಕೊಳ್ಳಿ. ಒಳ್ಳೇದಾಗಲಿ. ಅಂಕಲ್ ಸರಿಯಾಗಿ ನೋಡ್ತಾ ಇದ್ದಾರೆ. ಅಂಕಲ್ ಆಶೀರ್ವಾದನೂ ಸಿಗುತ್ತೆ ನಿಮಗೆ. ಎಲ್ಲರೂ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ಜೈ ಗಣೇಶ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಸಿಗ್ತೀನಿ ಮತ್ತೊಮ್ಮೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕಣಮ್ಮ. ಗುಡ್ ಲಕ್. ಥ್ಯಾಂಕ್ ಯು. ಒಂದೇ ಒಂದು ನಿಮಿಷ ಸರ್, ಕಳ್ಸಿಕೊಟ್ಬಿಡ್ತೀವಿ. ಥ್ಯಾಂಕ್ ಯು ಶ್ರೀ ಮುರಳಿ ಸರ್. ಧನ್ಯವಾದಗಳು ನಮ್ಮ ಟೀಮಿಗೆ. ಮೊದಲನೇದಾಗಿ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ಶ್ರೀ ಮುರಳಿ ಸರ್, ಖುಷಿ ಆಗ್ತಿದೆ ನಿಮ್ಮನ್ನು ಇಲ್ಲಿ ನೋಡೋದಕ್ಕೆ. ಫಸ್ಟ್ ಆಫ್ ಆಲ್, ಇದು ನನ್ನ ಕೂಡ ಫಸ್ಟ್ ತುಳು ಸಿನಿಮಾ. ಐ ಥಿಂಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಅಪ್ಪಗೆ ಯಾವಾಗಲೂ ಒಂದು ಕನಸಿತ್ತು ನಾನು ತುಳು ಸಿನಿಮಾ ಮಾಡಬೇಕು ಅಂತ. ಬಟ್ ಒಂದು ಒಳ್ಳೆ ಲಾಂಚ್ ಆಗಬೇಕು ಅಂತ ಕೂಡ ಅವ್ರಿಗೆ ಆಸೆ ಇತ್ತು. ಅವ್ರು ಇವತ್ತು ನನ್ನ ಜೊತೆ ಇಲ್ಲ. ಬಟ್ ಐ ಡೆಡಿಕೇಟ್ ಜೈ ಟು ಮೈ ಫಾದರ್ ಫಸ್ಟ್ ಆಫ್ ಆಲ್. ಸೊ ಅವರಿಲ್ಲ, ಬಟ್ ಏನೋ ಕೋಇನ್ಸಿಡೆಂಟ್ಲಿ ಅಮ್ಮ ಇಲ್ಲಿ ಇದ್ದರು. ಸೊ ಬರಲೇಬೇಕು ಅಂತ ಅವ್ರನ್ನ ಕರ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ನಿನ್ನೆ ಅಪ್ಪ ತೀರ್ಕೊಂಡು 2 ವರ್ಷ ಆಗಿದ್ದು. ಬಟ್ ಟುಡೇ ಐ ಆಮ್ ಹಿಯರ್. ಐ ಆಮ್ ವೆರಿ ಹ್ಯಾಪಿ. ನಂಗೆ ಸಖತ್ ಖುಷಿ ಆಗ್ತಿದೆ. ಬಿಕಾಸ್ ಐ ಥಿಂಕ್
ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಏನೂ ಸಾಧನೆ ಮಾಡೋಕ್ಕೂ ಸಾಧ್ಯ ಇದೆ ಅನ್ನೋದಕ್ಕೆ ನನಗೆ ಇದು ಒಂದು ಐ ಥಿಂಕ್ ಸಾಕ್ಷಿ ಅಂತ ಅನಿಸುತ್ತೆ. ಆ್ಯಂಡ್ ಜೈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಡೆಫಿನೆಟ್ಲಿ ನನ್ನ ಮಾತೃಭಾಷೆ ತುಳು. ಸೊ ತುಂಬ 12-13 ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿ ಬಂದು. ಬಟ್ ತುಳು ಸಿನಿಮಾ ಯಾಕೆ ನೀವು ಮಾಡ್ತಿಲ್ಲ ಅಂತ ಎಲ್ಲರೂ ಕೇಳ್ತಾಯಿದ್ರು. ಬಟ್ ಒಂದು ಒಳ್ಳೆ ಟೀಮ್ ಸಿಗಬೇಕು, ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು ಅಂತ ನಾನು ತುಂಬಾ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ರೂಪೇಶ್, ನನಗೆ ಒಂದು ಅಪಾರ್ಚುನಿಟಿ ನೀವು ಕೊಟ್ಟಿದ್ದಕ್ಕೆ. ಆ್ಯಂಡ್ ಈ ಸಿನಿಮಾದ ಬಗ್ಗೆ ತುಂಬ ಹೇಳೋದಕ್ಕೆ ಇವಾಗ ನನಗೆ ಬೇಡ, ಯಾಕಂದರೆ ಟೀಸರ್ ಇನ್ನು ಇವತ್ತು ಲಾಂಚ್ ಆಗ್ತಿದೆ. ಆ್ಯಂಡ್ ಟ್ರೇಲರ್, ಸಾಂಗ್ಸ್ ಎಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ ಫಾರ್ ಶ್ಯೂರ್. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂದರೆ ಕನ್ನಡದಲ್ಲಿ ಡಬ್ ಆಗ್ತಿದೆ ಅಂತ, ಅದು ಇನ್ನೂ ಖುಷಿ. ಯಾಕಂದರೆ ತುಂಬ ಜನ ನನಗೆ ಇನ್ಫ್ಯಾಕ್ಟ್ ಏರ್ಪೋರ್ಟಲ್ಲಿ ಆಮೇಲೆ ತುಂಬ ಕಡೆಯಲ್ಲಿ ಜೈ ಸಿನಿಮಾದ ಬಗ್ಗೆ ಕೇಳಿದ್ರು, ಕನ್ನಡದಲ್ಲಿ ಬರುತ್ತಾ ಪ್ಲೀಸ್ ಹೇಳಿ ಅಂತ. ಸೊ 2 ಲ್ಯಾಂಗ್ವೇಜಲ್ಲಿ ಬರ್ತಿದೆ. ಆ್ಯಂಡ್ ನನ್ನ ಒಂದು ಈ ಸಿನಿಮಾದಲ್ಲಿ ಒಂದು ತುಂಬ ಏನು ಹೇಳ್ತಾರೆ, ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನೊಂದು ಜರ್ನಲಿಸ್ಟ್ ಆಗಿರ್ತೀನಿ ಈ ಸಿನಿಮಾದಲ್ಲಿ. ಸೊ ಸಟಲ್ ಆಗಿ ಪಾಸಿಟಿವ್ ಆಗಿರುವಂತಹ ಕ್ಯಾರೆಕ್ಟರ್. ಆ್ಯಂಡ್ ತುಂಬ ಖುಷಿ ಆಗಿದೆ ಈ ಇಡೀ ಟೀಮ್ ಜೊತೆ ವರ್ಕ್ ಮಾಡಿ. ಎಂಕ್ಲೆನ ಪೂರ ಕುಡ್ಲದಕ್ಲೆನೊಟ್ಟಿಗೆಲ್ಲ ಫಸ್ಟ್ ಟೈಮ್ ಎಂಕ್ ತುಳು ಪಾತಿರೊಂದು ಕೆಲಸ ಮನ್ಪರೆ ತಿಕ್ಕದಿನೇ ಮಸ್ತ್ ಖುಷಿ. ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ದ DOP ವಿನೋದ್ ಸರ್ ಆವಡ್, ಅತನ ರಾಹುಲ್ ಎಡಿಟರ್ ಆವಡ್, ಮ್ಯೂಸಿಕ್ ಲಾಯ್ ಪೂರ ಎಲ್ಲ ದೇ ಗಿವನ್ ಅ ವೆರಿ ಗುಡ್ ಔಟ್ಪುಟ್ ಪನೋಲಿ. ಆ್ಯಂಡ್ ದ ಎಂಟೈರ್ ಟೀಮ್, ಡೈರೆಕ್ಷನ್ ಟೀಮ್ ಹಿಡಿದು ಪತ್ತಿನ ಪೂರೆಲ್ಲ ದೇ ಆಲ್ ವರ್ಕ್ ರಿಯಲಿ ಹಾರ್ಡ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ನಿಕ್ಲೆನ ಮಾತ ಸಪೋರ್ಟ್ ಎಂಕ್ಲೆನ ಮಿತ್ತುಪ್ಪಡ್ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅದ್ವಿತಿ ಅವರೇ. ಇನ್ನಷ್ಟು ಸಿನಿಮಾಗಳು, ಒಳ್ಳೆ ಸಿನಿಮಾಗಳು ನಿಮಗೆ ಸಿಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. Ready? Ready? Osso. Ready? Yalla hey jai 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 yalla takku navu sai 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 javagulu navu hai 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 este sullu munde indru satikene kone jaya iga yalla ready jai 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 yalla takku navu sai 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 javagulu navu hai 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 este sullu munde indru satikene kone jaya magaya javagulu satikene sigod maga jaya niyatagi tudikidre nugu beda yada jaya niye chala bidde nintu gedre hatar niye jaikara sotu satre madodilla hena kura ಸಂಸ್ಕಾರ ಎಲ್ಲ ಹೇಳ್ಬೇಕು ಈಗ ಅಣ್ಣ ಎತ್ತ ಕೈ ಈಗ ತುಂಬ ಕೈಯಾಗ ಬೆಂಕಿ ಐತೆ ಕಣ್ಣಾಗ ದುರಂತರ ಲಾಕ್ ಮಾಡಿ ಬರ್ಬೇಕು ಮಾನ್ಯಾಗ ಮಾಗ್ರೋಟು ಮುಂಬೈ ಈಗ ಸುದಿ ಈಗ ಬ್ಯಾಗಿ ಬ್ಯಾಗಿ ಪ್ಯಾಂಟ್ಸ್ ಎಲ್ಲ ಪಂಚಲ್ ರಿಫ್ಲೆಕ್ಸ್ ಪ್ರತಿ ಏರಿಯಾದಲ್ಲೂ ನೋಡು ಈಗ ಸದ್ಯ ರಿಫ್ಲೆಕ್ಸ್ ಜಾಗ ಕೊಡ್ಬೇಕೀಗ ಮೈಲಿಗಲ್ಲು ಯೂನು ಹಾಕೋ ಸ್ಟೆಪ್ಸ್ ಹೊಸ ಮಾರ್ಕೆಟ್ ಚೂರು ಬರೀ ನೀನು ಚೆಕ್ಸ್ ಸುಮ್ಮನೆ ಬರೀ ಇಲ್ಲ ಕಾಣೋ ನಾನು ಇಲ್ಲ ಪ್ಲೇಸ್ ನಾನು ನೋಡಿ ಬಿಟ್ಟು ಹಾಕಿರೋದು ಇಲ್ಲ ಯಾವ್ದು ಕೇಳಿ ಕೊಂಡಿರ್ಬೇಕವರೆಲ್ಲ ನಂಗೆ ನಕ್ಕನಿಲ್ಲ ಯಾವ್ದು ಲಿಮಿಟ್ ನಮ್ಗೆ ಪ್ರೀತಿ ಕೊಟ್ಟರು ಸದಾ ಹಾಟಲ್ಲಿದ್ದಾರೆ ಎಲ್ಲ ಈಗ ಶೈ 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 ಎಲ್ಲ ತಕ್ಕು ನಾವು ಶೈ 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 ಜಾವಗಳನ್ನು ನಾವು ಹೈ 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 ಎಷ್ಟು ಸುಳ್ಳು ಮುಂದೆ ಇದ್ರು ಸತಿ ಕೇಳಿ ಕೊಟ್ಟೆ ಜಯ ಈಗ ಎಲ್ಲ ಹೇಳಿ ಶೈ 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 ಎಲ್ಲ ತಕ್ಕು ನಾವು ಶೈ 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 ಜಾವಗಳನ್ನು ನಾವು ಹೈ 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 ಎಷ್ಟು ಸುಳ್ಳು ಮುಂದೆ ಇದ್ರು ಸತಿ ಕೇಳಿ ಕೊನೆ ಜಯ ಮಗಯ್ಯ ತಟ್ಟೆ ನಿಂತೀವಿ ನಾವು ಏನೇ ಬಂದ್ರು ನಮ್ಮನ್ನ ತಡೆಯೋದಿಕ್ಕೂ ಬೇಕು ಎರಡೆರಡು ಗುಂಡಿಗೆ ಆಯ್ತಾ ಫಸ್ಟ್ ನೋಡು ಲಗು ಲಗಮಿದೆ ಓಡ್ತಿರೋ ಕುದುರೆ ನಾಯಿ ಕಟ್ಟಿ ಈಗ ಸೋಪ್ತಿರೋ ಚಿನ್ನ ಬಂದು ಒಮ್ಮೆ ನೋಡು ನಾವು ಮಾಡೋದಿಲ್ಲ ಮ್ಯಾಚ್ ಫಿಕ್ಸ್ ಯಾರೇ ಇದ್ರು ನಾವು ಹೊರಗೆ ಬರೀ 6 ನಾವು ಹೇಳೋ ಬರೀ ಹಾರ್ಡ್ ಶೀಟ್ ಬುಕ್ಸ್ ನಾವು ನಲ್ಲಿ ಮೂಳೆ ಜೊತೆ ನಕ್ಕಲ್ ಫುಲ್ ಮಿಕ್ಸ್ ಗುರು ಪಕ್ಕ ಇದು ಪೊಲಿಟಿಕಲ್ ಗೇಮ್ ನ್ಯಾಯ ನೀತಿ ವರ್ಕ್ ಆಗೋದಿಲ್ಲ ಬೇಕು ಇಲ್ಲಿ ಫೇಮ್ ಬರುವ ಆದ್ರೆ ನಿನ್ನ ಮೂಸು ಕೂಡ ನೋಡೋದಿಲ್ಲ ಜಗತ್ತಲ್ಲಿ ಇರ್ಬೇಕು ಬೇರೆ ತರ ಪವರ್ಫುಲ್ ಫೇಮ್ ರೆಡಿಯಾಗಿ ಎಲ್ಲ ಹೇಳೋದಕ್ಕೆ ಸದ್ಯದಲ್ಲೇ ಕರೆಕ್ಟ್ ಆಗಿ ಇದ್ರೆ ನೀನು ಮುಖ್ಯ ಬೇಡ ಯಾರು ಕೈ ಗೆಲ್ಲೋದಕ್ಕೆ ತೊಂದ್ರೆ ಆಗೋದಿಲ್ಲ ಬಗ್ಗಿಸ್ಬೇಕು ಮೈ ಅಷ್ಟು ಅಂತ ಶುರು ಈಗ ಜೋರಾಗಿಲ್ಲ ಹೇಳಿ ನನ್ ಜೊತೆ ಶೈ 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 ಎಲ್ಲ ತಕ್ಕು ನಾವು ಶೈ 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 ಜಾವಗಳನ್ನು ನಾವು ಹೈ 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 ಎಷ್ಟು ಸುಳ್ಳು ಮುಂದೆ ಇದ್ರು ಸತಿ ಕೇಳಿ ಕೊನೆ ಜಯ ಎಲ್ಲ ಶೈ 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 ಎಲ್ಲ ತಕ್ಕು ನಾವು ಶೈ 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 ಜಾವಗಳನ್ನು ನಾವು ಹೈ 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 ಎಷ್ಟು ಸುಳ್ಳು ಮುಂದೆ ಇದ್ರು ಸತಿ ಕೇಳಿ ಕೊನೆ ಜಯ ಮಗಯ್ಯ ಶೈ. Thank you so much. ವರ್ಷ ಅವರು ಎಷ್ಟು ಸ್ಟೇಜಲ್ಲಿ ಇರ್ತಾರೆ ಅಷ್ಟು ಖುಷಿ ನಮಗೆ. ಸುರುಗಾದ ತುಳು ಸಿನಿಮಾ ಮೋಕೆ ಅಲ್ಪನಂಚಿನ ಮಾತೆರೆಗ್ಲ ನಮಸ್ಕಾರ. ಸೊ ಒಂದು ತುಳು ಸಿನಿಮಾ ಆ್ಯಂಡ್ ನಮ್ಮ ಬ್ಯಾಂಗ್ಳೂರುಡುಲ್ಲ ಕನ್ನಡ ಮೀಡಿಯಾ ಉಂಡು ಸೊ ಅಂಚ ಅದು ಕನ್ನಡಕ್ಲಿಗೆ ಅರ್ಥ ಅವಡು ಸೊ ಅಂಚ ಅದೇನು ಕನ್ನಡ ಪಾತಿರುವೆ. ಸೊ
ಎಲ್ಲರ ಹತ್ರ ಹೇಳ್ಕೊಳ್ಳೋಂಥದ್ದು ಏನು ಅಂದರೆ ನಾನು ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಲ್ಲಿ ಬಂದಿಲ್ಲ. ಅದು ಒಂದು ಕಾಮನ್ ಪ್ರೊಸೀಜರ್ ಆಗಿಬಿಟ್ಟಿದೆ. ಅವರಿದ್ದಾರೆ ಇವರಿದ್ದಾರೆ ಥ್ಯಾಂಕ್ಸ್ ಹೇಳೋದೆಲ್ಲ. ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಸಿನಿಮಾ ಆದಮೇಲೆ, ಹಿಟ್ ಆದಮೇಲೆ ಹೇಳೋದು. ಸೊ ಅಲ್ಲಿ ತನಕ ನನ್ನ ಕೆಲಸ ಮುಗ್ದಿಲ್ಲ. ಸೊ ನನ್ನ 3ನೇ ಡೈರೆಕ್ಟೋರಿಯಲ್ ಇದು. ಮೊದಲು ಗಿರಿಗಿಟ್ ಅಂತ ಮಾಡಿದ್ದ, ಅದು 200 ದಿನ ಓಡಿತು. ಸ್ಟಿಲ್ ತುಳು ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಆಗಿದೆ ಅದು. ಅದಾದ್ಮೇಲೆ ಸರ್ಕಸ್ ಅಂತ ರೀಸೆಂಟ್ ಮಾಡಿದೆ, ಅದು 100 days ಓಡಿತು. ಆ್ಯಂಡ್ ನಾನು ಬಿಗ್ ಬಾಸ್ ಅಲ್ಲಿ ಒಂದು ಮಾತು ಹೇಳಿದ್ದೆ, ನಾನು ತುಳು ಸಿನಿಮಾ ರಂಗ ನಮ್ಮ ಸ್ವಲ್ಪ ಲಿಮಿಟೇಷನ್ಸ್ ಅಲ್ಲಿ ಇದೆ ಹೌದು, ಆದರೆ ಅದಕ್ಕೂ ಒಂದು ಸ್ವಲ್ಪ ಪೊಟೆನ್ಷಿಯಲ್ ಇದೆ. ಅದನ್ನ ಏನಾದರೂ ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಆಗುವಂತಹ ಒಂದು ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ. ಸೊ ಆ ಪ್ರಯತ್ನದಲ್ಲಿದ್ದೀನಿ. ಆ್ಯಂಡ್ ಜೈ ಅನ್ನೋವಂಥದ್ದು ಕೆಲವು ಆ್ಯಕ್ಟರ್ಗಳು ಹೇಳ್ತಾರೆ ಏನು ಅಂತಂದರೆ, ಕೆಲವು ಸಿನಿಮಾಗಳು ಹೆಂಗೆ ಅಂತಂದರೆ ನಾವು ಮಾಡಬೇಕಾಗಿಲ್ಲ, ನಾವು ಶ್ರಮ ಪಟ್ಟರೆ ಸಾಕಾಗುತ್ತೆ, ಎಲ್ಲಾನು ಅದರ ಜಾಗದಲ್ಲಿ ಬಂದು ಕೂರುತ್ತೆ ಅಂತ. ಮುರಳಿ ಸರ್ ಕೂಡ ಆ ರೀತಿಯಲ್ಲೇ ನಮಗೆ ಈ ಸಿನಿಮಾ ಕನೆಕ್ಟ್ ಆದರು ಅಂತ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾ ನಾವು ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಒಂದಿತ್ತು, ತುಳು ಸಿನಿಮಾ ಕನ್ನಡದಲ್ಲೂ ಮಾಡಬೇಕು, ಕನ್ನಡ ಆಡಿಯನ್ಸ್ಗೂ ತುಳು ಸಿನಿಮಾ ನೋಡೋವಂಥ ಒಂದು ಅವಕಾಶ ಸಿಕ್ಕಿ ಅವರು ಹೆಂಗಿದೆ ತುಳು ಸಿನಿಮಾ, ಹೆಂಗೆ ತುಳು ಸಿನಿಮಾ ಮಾಡ್ತಾರೆ ಅಂತ ಅವರು ಫೀಡ್ಬ್ಯಾಕ್ ಕೊಡಬೇಕು ಅನ್ನೋವಂಥ ಒಂದು ಆಸೆ ಇತ್ತು. ಹಾಗೊಂದು ಸಣ್ಣದಾಗಿ ನಾವು ಶುರು ಮಾಡಿದ್ವಿ, ಅಂದರೆ ತುಳುನಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕು ಅಂತ. ಅದು ಹೋಗ್ತಾ ಹೋಗ್ತಾ ಸುನಿಲ್ ಶೆಟ್ಟಿ ಅವ್ರ ಜೊತೆ ಒಂದು ನನಗೆ ಅಂದರೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ. ನನ್ನ ಪ್ರೊಡ್ಯೂಸರ್ ಆ ಒಂದು ಅಪಾಯಿಂಟ್ಮೆಂಟ್ ತೆಗೆಸ್ಕೊಟ್ರು. ಅವ್ರಿಗೆ ನಾನು ಕತೆ ಹೇಳಿದಾಗ ಅಥವಾ ಅವ್ರಿಗೆ ಐಡಿಯಾನೇ ಇರಲಿಲ್ಲ ಒಂದು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕು. ಸುಧಾಕರ್ ಶೆಟ್ಟಿ ಅವರಿಗೆ, ಅದೇ ರೀತಿ ಮಂಜುನಾಥ್ ಅತ್ತ ಅವರು, ಅದೇ ರೀತಿ ಕೋ ಪ್ರೊಡ್ಯೂಸರ್ ದೀಕ್ಷಿತ್ ಆಳ್ವ. ಬಿಕಾಸ್ ನಾನು ಏನೇ ಪ್ಲಾನ್ ಮಾಡಿದ್ರು ಯಾರೂ ಬರಲ್ಲ, ಅವ್ರು ಎಲ್ಲಿಗೂ ಬರಲ್ಲ, ಬಟ್ ನನ್ನನ್ನು ಬ್ಯಾಕ್ ಮಾಡ್ತಾರೆ. ನಿನಗೇನು ಬೇಕು ನಾವು ಕೊಡ್ತೀವಿ, ನೀನು ಮಾಡ್ತಾ ಹೋಗು ಅಂತ. ಅವ್ರಿಗೆ ದೊಡ್ಡ ಥ್ಯಾಂಕ್ ಯು. ಆ್ಯಂಡ್ ನನ್ನ ಇಡೀ ಟೀಮಿಗೆ ಥ್ಯಾಂಕ್ ಯು. ಹೀರೋಯಿನ್ ಆ್ಯಂಡ್ ಲಾಯ್ಗೊಂದು ಥ್ಯಾಂಕ್ಸ್ ಹೇಳಬೇಕು ಇವತ್ತಿನಕ್ಕೆ ಅಂತಂದರೆ 10 ದಿನದಿಂದ ಕಾಟ ಕೊಡ್ತಾ ಇದ್ದೀನಿ. ಟೀಸರ್ಗೆ ಮ್ಯೂಸಿಕ್ ಅದು ಹಿಂಗೆ ಬೇಕು ಹಂಗೆ ಬೇಕು, ಮುರಳಿ ಸರ್ ಬರ್ತಿದ್ದಾರೆ ಇನ್ನೂ ಬೆಟರ್ ಆಗಬೇಕು ಹಂಗೆ ಅಂತ. ಸೊ ಪಾಪ ನಿನ್ನೆ ನೈಟ್ ಫೈನಲ್ ಆಯಿತು, ಇದು ಓಕೆ ನಮಗೆ ಅಂತ. ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ನನ್ನ ಸಿನಿಮಾ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ. ನಮ್ಮ 100% ಶ್ರಮ ನಾವು ಹಾಕಿದ್ದೀವಿ. ಏನೋ ಒಂದು ಹ್ಯೂಜ್ ಆಗಿ ಮಾಡಬೇಕು ಅನ್ನೋ ಅಂತ ಕನಸಿನಿಂದ ಈ ಸಿನಿಮಾನ ಮಾಡಿದ್ದೀವಿ. ಇದು ತುಳು ಸಿನಿಮಾ, ಆದರೆ ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾ ಥರನೇ ಬರುತ್ತೆ. ಸೊ ಕನ್ನಡ ಸಿನಿಮಾ ಥರನೇ ಅದೇ ಆರ್ಟಿಸ್ಟ್ಗಳೇ ಡಬ್ ಮಾಡಿರೋಂಥ ಸಿನಿಮಾ. ಸೊ ಸೇಮ್ ಡೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಸೊ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಆಗ್ತಾ ಇದೆ. ಆ್ಯಂಡ್ ಈ ಟೀಸರ್ ಲಾಂಚ್ ನಾವು ಪ್ಲ್ಯಾನ್ ಮಾಡಿದಾಗ ಬೆಂಗಳೂರಲ್ಲಿ ಮಾಡಬೇಕು ಅಂತ ಇತ್ತು, ಅಂದರೆ ನಮ್ಮ ಸಿನಿಮಾ ಎಲ್ರಿಗೂ ಗೊತ್ತಾಗಲಿ ಅಂತ. ಬಟ್ ನಾವೇ ಬಂದು ಮಾತಾಡಿದ್ರೆ ನಾವೆಲ್ಲರೂ ಹೊಸಬ್ರು, ಸೊ ನಮಗೇನೋ ಅಷ್ಟೊಂದು ರೀಚ್ ಸಿಗಲ್ಲ. ಬಟ್ ನೀವು 10ರಲ್ಲಿ 11 ಅಂತ ತಿಳ್ಕೊಬಾರ್ದು ಅಂತ ನನ್ನ ಮುರಳಿ ಸರ್ ನನಗೆ ಜಾಸ್ತಿ ಏನು ಪರಿಚಯ ಇಲ್ಲ. ಮಂಗಳೂರಲ್ಲಿ ಒಂದು ಈವೆಂಟಿಗೆ ಬಂದಿದ್ರು, ಅವ್ರು ಹೇಳಿದ್ರು ಬಿಗ್ ಬಾಸಲ್ಲಿ ನೀನಿದೆ ಅಲ್ವಾ, ನನಗೆ ಗೊತ್ತು ನಿನ್ನ ಬಗ್ಗೆ ಅಂತ. ನಾನು ಹಾಗೆ ಮೊನ್ನೆ ಒಂದು ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಹಿಂಗೆ ಫೋನ್ ಮಾಡಿದೆ, ಮುರಳಿ ಸರ್ ಒಂದು ಹೆಲ್ಪ್ ಆಗುತ್ತೆ ನೀವು ಬಂದರೆ ಅಂತ. ಅವ್ರು ನೆಕ್ಸ್ಟ್ ಕೇಳಿದೆ, ಚಿನ್ನ ಯಾವ ಡೇಟು ಅಂತ ಹೇಳು ಅಂತ. ಸೊ ವಿ ಆರ್ ರಿಯಲಿ ಬ್ಲೆಸ್ ಸರ್, ನೀವು ಬಂದಿದ್ದಕ್ಕೆ ಇಲ್ಲಿ ಕಳೆ ಜಾಸ್ತಿ ಆಯಿತು. ಇಲ್ಲಾಂದರೆ ಇದನ್ನು ಇಷ್ಟು ಸೀರಿಯಸ್ ಆಗಿ ತಗೋತಾ ಇದ್ರೋ ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ. ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಮೀಡಿಯಾದವರು, ನಾನು 10 ವರ್ಷ RJ ಆಗಿದ್ದೆ. ನಿಮ್ಗೆ ಏನಕ್ಕೆ ಅಷ್ಟು ಫ್ಲೋ ಕಳಿಸಿದ್ದೆ ಅಂದರೆ ನಾನು ಆ್ಯಂಕರ್ ಆಗಿದ್ದೆ ತುಂಬ ವರ್ಷ, ಈಗಲೂ ಆಗಿದ್ದೀನಿ. ಸೊ ಅದಕ್ಕೆ ಸೊ ಎಲ್ಲ ನಮ್ಮ ಹಿರಿಯರು ಇದ್ದಾರೆ. ಆ್ಯಂಡ್ ಎಲ್ಲರಿಗೂ ಮೀಡಿಯಾದವ್ರಿಗೆ ಥ್ಯಾಂಕ್ ಯು. ನಿಮ್ಮ ಪ್ರೋತ್ಸಾಹ ಇರಲಿ. ಇವಾಗ ಮಾತಾಡಿರೋದಲ್ಲ, ಇವಾಗ ನಾವೇನು ಟೀಸರ್ ಲಾಂಚ್ ಮಾಡ್ತೀವಿ ಅದು ಏನಾದರೂ ಮಾತಾಡಿದ್ರೆ ನಿಜವಾಗ್ಲೂ ಅದು ನನ್ನ ಮಾತು ಅಂತ ತಿಳ್ಕೊತೀನಿ, ಅದು ನಮ್ಮ ಸಿನಿಮಾದ ಮಾತು ಅಂತ ತಿಳ್ಕೊತೀನಿ. ನಿಮ್ಮ ಪ್ರೋತ್ಸಾಹ ಇರಲಿ. ಆ್ಯಂಡ್ ಬ್ರೋ ನಿಮಗೂ ಥ್ಯಾಂಕ್ ಯು ಸೋ ಮಚ್. ರ್ಯಾಪ್ ಸಕ್ಕದಾಗಿತ್ತು. ಆ್ಯಂಡ್ ನೆಕ್ಸ್ಟು ಹಂಗೆ ಓಡಾಡ್ತಾರೆ, ಪರವಾಗಿಲ್ಲ, ಚೆನ್ನಾಗಿತ್ತು. ಆ್ಯಂಡ್ ಜಾಸ್ತಿ ಕಾಯಿಸಲ್ಲ. ನೆಕ್ಸ್ಟ್ ಇರೋದೇ ಮುರಳಿ ಸರ್ ಟೀಸರ್ ರಿಲೀಸ್ ಮಾಡೋದು. ಹೌದು, ಸುನಿಲ್ ಶೆಟ್ಟಿ ಅವ್ರದ್ದು. ಅಂದರೆ ತುಂಬಾ ಹೇಳೋಕ್ಕಾಗಲ್ಲ, ಬಟ್ ಈ ಕತೆ ಡೆಫಿನೆಟ್ಲಿ ಇಟ್ಸ್ ಅ ಪೊಲಿಟಿಕಲ್ ಡ್ರಾಮಾ. ಟೀಸರ್ ನೋಡಿದ್ರು ಗೊತ್ತಾಗುತ್ತೆ. ಈ ಕತೆ ಅವರು ಸುಮ್ಮನೆ ಬಂದು ಹೋಗ್ತಾ ಇಲ್ಲ, ಕ್ಯಾಮಿಯೋ ಮಾಡ್ತಾ ಇಲ್ಲ. ಅವರೊಂದು 16ರಿಂದ 18 ನಿಮಿಷ ಸಿನಿಮಾದಲ್ಲಿ ಇರ್ತಾರೆ. ಕತೆ ಎಂಡಲ್ಲಿ ಒಂದು ಗೊಂದಲ ಬಂದಾಗ ಅದಕ್ಕೊಂದು ಪರಿಹಾರ ಕೊಡೋದೇ ಸುನಿಲ್ ಶೆಟ್ಟಿ ಅವ್ರ ಪಾತ್ರ. ಖಂಡಿತ ಕರಾವಳಿ ಭಾಗದ ಒಂದು ಊರಿನ ಕಥೆ ಅಂತ ಹೇಳ್ತಾ ಇದ್ದೀವಿ ಸರ್. ಈಗಲೇ ಹೇಳೋದಿಲ್ಲ, ಅವ್ರು ಲಾಂಚ್ ಮಾಡಿದ್ಮೇಲೆ ನೀವು ಕತೆ ಕೇಳಿದ್ರೆ ಇನ್ನೂ ಈಸಿ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಆ್ಯಂಡ್ ನಾನು ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಮುರಳಿ ಸರ್ಗೆ ಆ್ಯಂಡ್ ಎಲ್ರಿಗೂ ಖುಷಿ ಪಡಿಸ್ಬೇಕು ಅಂತ. ಐ ಆಮ್ ರಿಯಲಿ ಎಕ್ಸೈಟೆಡ್. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಕೆಲವೇ ನಿಮಿಷದಲ್ಲಿ ಅಡ್ಜಸ್ಟ್ ಮಾಡಿ ನಮ್ಮ ಸಿನಿಮಾಗೋಸ್ಕರ ಪ್ರೋತ್ಸಾಹವನ್ನು ನೀಡೋದಕ್ಕೆ ಬಿಡುವು ಮಾಡ್ಕೊಂಡು ಹಬ್ಬದ ದಿನ ಕೂಡ ನಾವು ಕರೆದಿದ್ದೀವಿ. ಸಾರಿ ಫಾರ್ ದಟ್, ಬಟ್ ಸ್ಟಿಲ್ ನೀವು ಬಂದಿರೋದಕ್ಕೆ ನಮಗೆ ಬಹಳ ಬಹಳ ಖುಷಿ ಕೊಟ್ಟಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಸಿನಿಮಾದ ಟೀಸರ್ಗೆ ಒಂದು ಕಳೆ ಬಂತು, ನೀವು ಅದನ್ನು ರಿಲೀಸ್ ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ. ಆ್ಯಂಡ್ ಎಲ್ಲ ಟೀಮ್ ಅವ್ರು ಒಂದ್ಸಲ ಅವರು ಅಂದರೆ ಒಬ್ಬೊಬ್ಬರ ಹತ್ರ ಫೋಟೋ ತಗೊಳಕ್ಕೆ ಟೈಮ್ ಇಲ್ಲ ಅವ್ರಿಗೆ, ಬಟ್ ಎಲ್ಲರೂ ಬನ್ನಿ, ದಯವಿಟ್ಟು ಬನ್ನಿ. ಜೈ ಸಿನಿಮಾ ತಂಡದವರನ್ನ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಹಾಂ
ಎಸ್, ಎಲ್ಲ ಟೀಮ್ ಅವರೇನೆ, ಸಿನಿಮಾ ಟೀಮ್ ಅವರು. ಬನ್ನಿ ಸರ್. ತಂಡದ ಪರವಾಗಿ ನಮ್ಮ ಹಿರಿಯ ಪತ್ರಕರ್ತರು ಶ್ರೀಮುರಳಿ ಸರ್ ಅವರಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಹಂಡ್ರೆಡ್ ಡೇಸ್ಗೂ ಶ್ರೀಮುರಳಿ ಸರೇ ಬಂದು ನಮ್ಮೆಲ್ರಿಗೂ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು. ಮ್ಯೂಸಿಕ್ ಡೈರೆಕ್ಟರ್ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.